ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತೇನಪ್ಪ ಅಂದರೆ ನೀವೇನಾದರೂ ಯುವನಿಧಿ ಅಪ್ಲೈ ಮಾಡಿದರೆ ಈ ಮೇ ಮಂತಲ್ಲಿ ಯಾವ ಥರ ಸೆಲ್ಫ್ ಡಿಕ್ಲರೇಷನ್ ಮಾಡೋದಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಹಾಗೆ ಇನ್ನೂ ಯಾರು ಡಿಗ್ರಿ ಕಂಪ್ಲೀಟ್ ಆಯಿದ್ರು ಇನ್ನು ಯುವನಿಧಿ ಅಪ್ಲೈ ಮಾಡಿಲ್ಲ, ಈಗ ಬೇಗ ತಾನೇ ನೀವು ಅಪ್ಲೈ ಮಾಡ್ಬೋದು. ಯಾಕಪ್ಪ ಅಂದರೆ ತಿಂಗಳಿಗೆ ನಿಮಗೆ ಕಂಪ್ಲೀಟ್ ಆಗಿ ಏನಪ್ಪ ಅಂದರೆ 3,000 ಬರ್ತಾ ಹೋಗುತ್ತೆ. ಹಾಗಾಗಿ ಮೇ ಮಂತಲ್ಲಿ ಯಾವ ಥರ ಸೆಲ್ಫ್ ಡಿಕ್ಲರೇಷನ್ ಮಾಡೋಂಥ ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಹೋಗ್ತಾನೆ. ಮನೆಯಿಂದ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಕ್ರೋಮ್ ಬ್ರೌಸರ್ ಬಂದು ಯುವನಿಧಿ ಅಂತ ಸರ್ಚ್ ಮಾಡೋಕೆ ಯುವನಿಧಿ ಅಂತ ಸರ್ಚ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ಫಸ್ಟ್ ವೆಬ್ಸೈಟ್ ಬರುತ್ತೆ. ಇದಾಗಿ ಫಸ್ಟ್ ಒನ್ ಕ್ಲಿಕ್ ಮಾಡ್ಬೋದು, ಸೆಕೆಂಡ್ ಒನ್ ಕ್ಲಿಕ್ ಮಾಡ್ಕೊಳ್ಳೋಕೆ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಕೆ ಫಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ದು ಅಫಿಷಿಯಲ್ ಆಗಿ ಈ ತರ ಏನಪ್ಪಾ ಅಂದ್ರೆ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ದು ಏನಪ್ಪಾ ಅಂದ್ರೆ ಫೋನ್ ನಂಬರ್ ಇಲ್ಲ, ಓ ಟಿ ಪಿ ಬರಲ್ಲ ಒಂದೊಂದು ಟೈಮು. ಪಾಸ್ವರ್ಡ್ ಹಾಕಿ ಕ್ಯಾಪ್ಚಾ ಆಗಿ ಲಾಗಿನ್ ಆಗೋಕೆ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ಜಸ್ಟ್ ನಿಮಗೆ ಈ ಥರ ಶೋ ಆಗ್ತಿದೆ. ನೀವೇನು ಲಾಗಿನ್ ಆಗಿದ್ಮೇಲೆ ಏನಪ್ಪಾ ಅಂದರೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅಫಿಷಿಯಲ್ ಆಗಿ ಏನಪ್ಪಾ ಅಂದರೆ ಯುವನಿಧಿ ವೆಬ್ಸೈಟ್ ಹೋದ್ರೆ ಈ ಥರ ಅಫಿಷಿಯಲ್ ಆಗಿ ಬರುತ್ತೆ. ನೆಕ್ಸ್ಟ್ ಏನು ಮಾಡೋಕ್ಕಪ್ಪ ಅಂದರೆ ಇಲ್ಲಿ ನೀವು ಈ ಥರ ಮ್ಯಾನೇಜ್ ಪ್ರೊಫೈಲು ಅಪ್ಲೈ ಸರ್ವಿಸ್ ಅಂತ ಇರುತ್ತೆ. ಅಪ್ಲೈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪಾ ಅಂದರೆ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಅಂತ ಇದೆ ಅಲ್ವಾ, ಸರ್ವಿಸ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದರೆ ರೀಲಾಗಿನ್ ಅಂತ ತೋರಿಸ್ತಾ ಇದೆ. ಈಗ ಮತ್ತೊಂದು ಸಲ ರೀಲಾಗಿನ್ ಆಗಬೇಕು ನನಗೆ. ನೋಡಿ ಒನ್ ಟೈಮ್ ಎಕ್ಸಿಟ್ ಆದರೆ ಮತ್ತೆ ರೀಲಾಗಿನ್ ಆಗಬೇಕು. ನಾನು ರೀಲಾಗಿನ್ ಆಗಿ ಬರ್ತಾ ಹೋಗ್ತೀನಿ. ಓಕೆನಾ. ನೆಕ್ಸ್ಟ್ ಇಲ್ಲಿ ನಾನು ರೀಲಾಗಿನ್ ಆಗಿ ಬಂದಿದ್ದೇನೆ. ಓಕೆನಾ. ಈ ತರ ನಿಮಗೆ ಲಾಗಿನ್ ಆದ್ಮೇಲೆ ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ಈ ತರ ಇಂಟರ್ಫೇಸ್ ಕಾಣುತ್ತೆ. ಈ ತರ ಇಂಟರ್ಫೇಸ್ ಬಂದಾಗ ಅಪ್ಲೈ ಸರ್ವಿಸ್ ಮೇಲೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಈ ತರ ಆಪ್ಷನ್ ತೋರಿಸ್ತಕ್ಕ ಸಿಕ್ಕಾಪಟ್ಟೆ ಏನಪ್ಪಾ ಅಂದ್ರೆ ಇಲ್ಲಿ ಆಪ್ಷನ್ ತೋರಿಸ್ತಾ ಹೋಗೋದು. ಓಕೆನಾ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ, ಇಲ್ಲಿ ಯುವ ನಿಧಿಯನ್ನು ಸರ್ಚ್ ಮಾಡಬೇಕು. ಯುವ ಅಂತ ಅಷ್ಟೇ ಸರ್ಚ್ ಮಾಡಿ. ಸರ್ಚ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನೀವೇನು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ತಿದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರೆ ಇದು ಅರ್ಜಿ ಸಲ್ಲಿಸೋಕೆ ಫಸ್ಟ್ ಲಿಂಕ್ ಬಂದಿರುತ್ತೆ. ಅದನ್ನ ನೆಕ್ಸ್ಟ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಯುವ ನಿಧಿ ಅಪ್ಲಿಕೇಶನ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಡಿಕ್ಲೇಷನ್ ಕೊಡ್ತಿದ್ರೆ ಇದನ್ನ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಮಂತ್ಲಿ ಡಿಕ್ಲೇಷನ್ ಕೊಡ್ತಾ ಹೋಗ್ಬೇಕು. ಓಕೆನಾ. ಈಗ ನಾವೇನಪ್ಪಾ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ಡಿಕ್ಲೇಷನ್ ಕೊಡ್ತಾ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ. ಇದ್ರ ಮೇಲೆ ಕ್ಲಿಕ್ ಆದ್ಮೇಲೆ ಏನಪ್ಪಾ ಅಂದ್ರೆ ಈ ತರ ನಿಮಗೆ ಇಂಟರ್ಫೇಸ್ ಬರ್ತಾ ಹೋಗುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಮೇ ಮಂತ್ ಅಲ್ಲಿ ಏನಪ್ಪಾ ಸೆಲ್ಫ್ ಡಿಕ್ಲರೇಷನ್ ಅಷ್ಟೇ ಮಾಡಬೇಕು. ಹಾಗಾಗಿ ಮೇ ಮಂತ್ ಆಟೋಮೆಟಿಕ್ ಫೆಚ್ ಆಗಿ ಬಂದಿರುತ್ತೆ. ಇನ್ನೆಷ್ಟು ಟೈಮ್ ಮಾಡಕಪ್ಪ ಇಲ್ಲ ಅಂದ್ರೆ ನೀವು ಆಧಾರ್ ಅಥೆಂಟಿಕೇಶನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಸರ್ವರ್ ಬಿಸಿ ಇರುತ್ತೆ. ಓಕೆನಾ. ಸರ್ವರ್ ಬಿಸಿ ಇದ್ದಾಗ ಏನ್ ಮಾಡಕಪ್ಪ ಅಂದ್ರೆ ನೀವು ಪೇಜ್ ರಿಫ್ರೆಶ್ ಮಾಡ್ಬೇಕು. ನಾನು ಪೇಜ್ ರಿಫ್ರೆಶ್ ಮಾಡಿ ನಿಮಗೆ ಮತ್ತೆ ತೋರಿಸ್ತಾ ಹೋಗ್ತೀನಿ. ಓಕೆನಾ. ಯಾವ ತರ ಈಗ ಫಿಲ್ ಮಾಡ್ತಾ ಹೋಗ್ಬೇಕು ಅಂತಂದು. ಓಕೆ, ಇಲ್ಲಿ ಬಂತು. ಓಕೆನಾ. ಇಲ್ಲಿ ಬಂದ್ಮೇಲೆ ಏನ್ ಮಾಡಕಪ್ಪ ಅಂದ್ರೆ ಇಲ್ಲಿ ಆಧಾರ್ ನಂಬರ್ ನೀವು ಎಂಟ್ರಿ ಮಾಡ್ತಾ ಹೋಗ್ಬೇಕೇನಾ. ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಿ ಕೆಳಗೆ ಡಿಕ್ಲರೇಷನ್ ಬಾಕ್ಸ್ ಇದೆ ಸಣ್ಣದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ OTP ಅಂತ ಇದೆ ಅಲ್ವಾ, OTP ಮೇಲೆ ಕ್ಲಿಕ್ ಮಾಡಿ. OTP ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಕೆಳಗೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ OTP ಪಡೆಯರೆ ಅಂತ ಇದೆ ಅಲ್ವಾ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಏನಪ್ಪಾ OTP ಬಂದಿರುತ್ತೆ, OTP ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೇಕೇನಾ. ಇದು ಆಲ್ಮೋಸ್ಟ್ ಬೇಗ ಬರುತ್ತೆ. OTP ಬಂದಿದೆ, ನಾನು ಎಂಟ್ರಿ ಮಾಡ್ತಾ ಹೋಗ್ತಾ ಇದ್ದೀನಿ. OTP ಎಂಟ್ರಿ ಮಾಡೋದು ಏನಪ್ಪಾ ಅಂದ್ರೆ ಸಬ್ಮಿಟ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಕ್ಲಿಕ್ ಟು ರಿಟರ್ನ್ ಅಂತ ಇದ್ರೆ ನಿಮ್ಮ ಕ್ಲಿಕ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಬರುತ್ತೆ. ಆಮೇಲೆ ಗೆಟ್ ಆಧಾರ್ ಡೀಟೇಲ್ಸ್ ಅಂತ ಇದೆಯಲ್ಲ ಕೆಳಗೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡೋದು ಏನಪ್ಪಾ ಅಂದ್ರೆ ನೀವು ಆಟೋಮೆಟಿಕ್ ಏನಪ್ಪಾ ನಿಮ್ಮ ನೇಮ್ ಆಗಿರ್ಬೋದು, ನಿಮ್ದು ಯುವನಿಧಿ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಹಾಗೆ ನಿಮ್ದು ಡಿಗ್ರಿ ಏನಪ್ಪಾ ಅಂದ್ರೆ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಆಮೇಲೆ ಯಾವ ಮಂತ್ ಒಳಗೆ ಏನಪ್ಪಾ ಅಂದ್ರೆ ಡಿಕ್ಲೇಷನ್ ಏನಪ್ಪಾ ಯಾವ ಮಂತ್ ಡಿಕ್ಲೇಷನ್ ಕೊಡ್ತಿದೆ ಅಂತ ಬರುತ್ತೆ. ನೆಕ್ಸ್ಟ್ ಮೂಮೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಇದನ್ನು ಒನ್ ಟೈಮ್ ಕರೆಕ್ಟಾಗಿ ಓದ್ಕೊಳ್ತೀನಿ. ಯುವನಿಧಿ ಮಾರ್ಗಸೂಚಿಯನ್ನು ಅನ್ವಯಿಸಿ ಅರ್ಜಿನ ಭರ್ತಿ ಮಾಡಿರುವ ಅಭ್ಯರ್ಥಿಗಳು ಸ್ವಂತವಾಗಿರ್ತೇವೆ ಮತ್ತು ತಪ್ಪದೇ ಎಂದು ಕಂಡು ಬಂದರೆ ನಾನು ಕಾನೂನಾತ್ಮಕವಾಗಿ ಕ್ರಮ ಬದ್ಧನಾಗಿದ್ದೇನೆ. ನನ್ನ ಅರ್ಜಿ ಮತ್ತು ಪ್ರಯೋಜನಗಳನ್ನು ತಿರಸ್ಕಾರ ಮಾಡಬಹುದು ಅಂತ ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಈ ಕೊಟ್ಟಿರೋ ಎಲ್ಲಾ ಆಪ್ಷನ್ ಕರೆಕ್ಟ್ ಇದೆ ಅಂತ ನೋಡ್ಕೊಂಡು ನಾನು ಎಸ್ ಅಂತ ಕೊಡಬೇಕು. ಓಕೆ. ಹಾಗೆ ನೆಕ್ಸ್ಟ್ ಮೂಮೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ. ಓಕೆ. ಇಲ್ಲಿ ಏನಪ್ಪಾ ಅಂದ್ರೆ ಯುವನಿಧಿ ಯೋಜನೆ ಅಡಿಯಲ್ಲಿ ನೇರ ನಗದು ವರ್ಗಾವಣೆ ಪಡೆಯುತ್ತಿರುವ ಏನಪ್ಪಾ 6 ತಿಂಗಳ ನೀವೇನಪ್ಪಾ ಅಂದ್ರೆ ಈಗ ಯುವನಿಧಿ ಅಪ್ಲಿಕೇಶನ್ ಆಗ್ತಿದೆ ಅಲ್ವಾ, ಯುವನಿಧಿ ಅಪ್ಲಿಕೇಶನ್ ಆಗ್ತಿರುವ ನೀವೇನಾದ್ರೂ ಕೋರ್ಸ್ ತಗೊಂತಿರಲಿಲ್ಲ ಅಂತ ಕೇಳ್ತೀನಿ. ಇಲ್ಲಿ ಏನು ಆಪ್ಷನ್ ಕೊಟ್ಟಿಲ್ಲ. ಓಕೆನಾ. ನೀವು ಏನ್ ಮಾಡ್ಬೇಕು ಏನ್ ಮಾಡೋದು ಕೊಟ್ಟಿಲ್ಲ. ನೆಕ್ಸ್ಟ್ ಮೂಮೆಂಟ್ ಏನಪ್ಪಾ ಅಂದ್ರೆ ಇಲ್ಲಿ ನೀವು ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಾನು ಕ್ಯಾಪ್ಚಾನ ಎಂಟ್ರಿ ಮಾಡ್ತಾ ಇದ್ದೀನಿ. ನೀವು ಕೂಡ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡ್ತಾ ಹೋಗಿ. ಕ್ಯಾಪ್ಚಾ ಎಂಟ್ರಿ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ಸಬ್ಮಿಟ್ ಬಟನ್ ಇದೆ ಅಲ್ವಾ, ಸಬ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂತ ಹೋಗ್ಬೇಕು. ಓಕೆನಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪಾ ಅಂದ್ರೆ ನಿಮಗೆ ಏನಪ್ಪಾ ಅಂದ್ರೆ ಪೇ ಲೋಡ್ ಆಗಿ ಏನಪ್ಪಾ ಅಂದ್ರೆ ಪ್ರೊಸೆಸಿಂಗ್ ಬರುತ್ತೆ. ಆಮೇಲೆ ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ಏನಪ್ಪಾ ನಿಮ್ದೆಲ್ಲ ಈಗ
ನೀವು ಫಿಲ್ ಮಾಡಿದ್ರೆ ತೋರಿಸುತ್ತೆ ಓಕೆನಾ. ನಿಮ್ದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ನೇಮ್ ಆಗಿರ್ಬೋದು, ಯಾವ ಮಂತ್ ಒಳಗೆ ನೀವು ಏನಪ್ಪ ಅಂದರೆ ಆಗ್ತಿದ್ದಾರೆ ಅಂತ ಮಂತ್ ಕೂಡ ತೋರಿಸುತ್ತೆ. ಆಮೇಲೆ ಏನಪ್ಪ ಅಂದರೆ ಅಭ್ಯರ್ಥಿಯ ಶೈಕ್ಷಣಿಕ ಮಾಹಿತಿ ವಿವರಗಳು ಎಲ್ಲ ಇಲ್ಲಿ ಆಟೋಮೆಟಿಕಾಗಿ ಫಸ್ಟ್ ಆಗಿ ಬಂದಿರುತ್ತೆ ಓಕೆನಾ. ಆಮೇಲೆ ಏನಪ್ಪ ಅಂದರೆ ಇಲ್ಲಿ ನೀವು ಎಸ್ ಅಂತ ಕೊಟ್ಟಿರುತ್ತಲ್ವ, ಅದೊಂದು ಟೈಮ್ ಕರೆಕ್ಟಾಗಿ ಓದ್ಕೋಬೇಕು ಓಕೆನಾ. ಕರೆಕ್ಟಾಗಿ ಓದ್ಕೊಂಡು ಕೊಡ್ತಾ ಹೋಗ್ಬೇಕು. ಇಲ್ಲಪ್ಪ ಅಂದರೆ ನೀವೇನಾದರೂ ರಾಂಗ್ ಕೊಟ್ಟರೆ ಅಂದರೆ ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ. ಹಾಗೆ ನೋಡ್ಕೊಂಡು ಡಿಕ್ಲೇಷನ್ ಕೊಡ್ತಾ ಇವಿ ಓಕೆ. ನೆಕ್ಸ್ಟ್ ಎಲ್ಲ ಕರೆಕ್ಟ್ ಇದೆ ನೋಡ್ಕೊಂಡು ಏನಪ್ಪ ಅಂದರೆ ಸಬ್ಮಿಟ್ ಬಟನ್ ಇದೆಯಲ್ವ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಏನಪ್ಪ ಅಂದರೆ ತಪ್ಪಿದೆ, ಈಗ ಎಡಿಟ್ ಆಪ್ಷನ್ ಕೂಡ ಇದೆ, ಎಡಿಟ್ ಆಪ್ಷನ್ ಕೂಡ ಎಡಿಟ್ ಮಾಡ್ಕೋಬೋದು. ಹಾಗೆ ಏನಪ್ಪ ಅಂದರೆ ಕ್ಲಿಕ್ ಕೇರ್ ಟು ಇನಿಷಿಯಲ್ ನ್ಯೂ ಅಪ್ಲಿಕೇಶನ್ ಅಂತ ಕೂಡ ಇಲ್ಲಿ ಮಾಡ್ತಾ ಹೋಗ್ಬೋದು ಓಕೆನಾ. ಇಲ್ಲಿ ಕ್ಲಿಕ್ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದ್ಮೇಲೆ ಏನಪ್ಪ ಅಂದರೆ ಇನ್ ಪೇಸ್ ಅಪ್ಲೋಡ್ ಆಗಿ ಅಫಿಷಿಯಲ್ ಆಗಿ ಏನಪ್ಪ ನಿಮ್ಮದು ಈಗ ಇವನಿದೆ ಅಪ್ಲೈ ಮಾಡಿದೆ ಏನಪ್ಪ ಅಂದರೆ ಮೇ ಮಂತ್ ಡಿಕ್ಲೇಷನ್ ಅಕ್ಲೇಜ್ಮೆಂಟ್ ಬಂದಿರುತ್ತೆ ಓಕೆನಾ. ಇದನ್ನ ಕಂಪ್ಲೀಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಹೋಗ್ಬೋದು ಓಕೆನಾ. ಇಲ್ಲಿ ಏನಪ್ಪ ಅಂದರೆ ರಿಜಿಸ್ಟರ್ ನಂಬರ್ ಬಂದಿದೆ, ಇದು ಏನಪ್ಪ ಅಂದರೆ ನಿಮ್ಮದು ಕಾಪಿ ಏನಪ್ಪ ಅಂದರೆ ರೆಫರೆನ್ಸ್ ಇಟ್ಕೋಬೇಕು ಓಕೆನಾ. ಇದು ಯಾವ ಥರ ನಿಮ್ಮದು ಸ್ಟೇಟಸ್ ಚೆಕ್ ಮಾಡಿ ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ. ಈಗ ಜಸ್ಟ್ ನಾನು ಈ ಕಾಪಿ ಮಾಡ್ಕೊತೀನಿ, ನೀವು ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋ ಏನಪ್ಪ ಅಂದರೆ ಕಾಪಿ ಮಾಡ್ಕೊಂಡು ಇಟ್ಕೊಂಡಿರೋ ಓಕೆನಾ. ಏನಪ್ಪ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇದು ಬಂದು ಏನಪ್ಪ ಅಂದರೆ ಈಗ ಇವನಿದೆ ರಿಜಿಸ್ಟರ್ ನಂಬರ್ ಆಗಿರುತ್ತೆ. ನೀವು ಇದನ್ನ ಕಾಪಿ ಮಾಡ್ಕೊಳ್ಳಿ, ಇದನ್ನ ಕಾಪಿ ಮಾಡ್ಕೊಳ್ಳಿ, ನಾನು ತೋರಿಸ್ತೀನಿ ಓಕೆನಾ. ಯಾವ್ದು ಕಾಪಿ ಮಾಡ್ಕೊಂತ ನಿಮಗೆ ತೋರಿಸ್ತಾ ಹೋಗ್ತೀನಿ ಓಕೆ. ಇದಿಷ್ಟು ಏನಪ್ಪ ಅಂದರೆ ನಿಮ್ದು ಡಾಕ್ಯುಮೆಂಟ್ ಬಂದಿರುತ್ತೆ, ಕಂಪ್ಲೀಟ್ ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಪ್ರಿಂಟ್ ಇದೆ ಅಲ್ಲ, ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ನೀವು ಇದನ್ನು ಏನಪ್ಪ PDF ಒಳಗೆ ನೀವು ಸೇವ್ ಮಾಡ್ಕೋಬೋದು, ಇಲ್ಲ ಏನಪ್ಪ ಅಂದರೆ ಕಲರ್ ಪ್ರಿಂಟ್ ತಗೋಬೋದು ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಯಾವ ಥರ ಏನಪ್ಪ ಅಂದರೆ ಯಾವ ಥರ ಸರ್ಟಿಫಿಕೇಷನ್ ಮಾಡೋ ಅಂತ ಹೇಳೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ. ಇದಾದಮೇಲೆ ನಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಯಾವ ಥರ ಚೆಕ್ ಮಾಡೋದಂತ ನಿಮಗೆ ಈಗ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ. ಯಾವ ಥರ ನಮ್ಮದು ಏನಪ್ಪ ಅಂದರೆ ಅಪ್ಲಿಕೇಶನ್ ಪೆಂಡಿಂಗ್ ಇದೆನಾ ಇಲ್ಲ ಅಂತ ನಮಗೆ ಈಗ ಚೆಕ್ ಮಾಡ್ತಾ ತೋರಿಸ್ತೀನಿ ಯಾವ ಥರ ಚೆಕ್ ಮಾಡೋಕ್ಕಂತ ಓಕೆನಾ. ಈಗ ಏನು ಮಾಡೋಕ್ಕಪ್ಪ ಅಂದರೆ ಮತ್ತೆ ನೀವು ಬ್ಯಾಕ್ ಬರ್ಬೇಕು ಓಕೆನಾ. ಇಲ್ಲಿ ಬಂದು ಏನಪ್ಪ ಅಂದರೆ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಲ್ಲ ಇಲ್ಲಿ ವ್ಯೂ ಸ್ಟೇಟಸ್ ಫಾರ್ ಅಪ್ಲಿಕೇಶನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮ್ದು ಅಪ್ಲಿಕೇಶನ್ ನಂಬರ್ ಹಾಕ್ಬೇಕು ಓಕೆನಾ. ನಾವಲ್ಲಿ ಡೌನ್ಲೋಡ್ ಮಾಡಿದಿಲ್ಲ ಅದನ್ನ ಅಪ್ಲಿಕೇಶನ್ ಏನಪ್ಪ ನಂಬರ್ನ ಇಲ್ಲಿ ಹಾಕ್ತಾ ಹೋಗ್ಬೇಕು ಓಕೆನಾ. ಇಲ್ಲಿ ನಾನು ಅವಲ್ಲಿ ಡೌನ್ಲೋಡ್ ಮಾಡಿದ್ದಿಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಹಾಕ್ತಾ ಇರ್ತೀನಿ. ಅಪ್ಲಿಕೇಶನ್ ನಂಬರು ನಿಮಗೇನು ಅಪ್ಲೈ ಮಾಡೋಕ್ಕೆ ಗೊತ್ತಾಯಿಲ್ಲ ಅಂದರೆ ಕಾಂಟ್ಯಾಕ್ಟ್ ಮಾಡಿ, ನಾನು ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ನಿಮಗೆ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ. ಇಲ್ಲಿ ಬಂದೇನೋ ಅಪ್ಲಿಕೇಶನ್ ನಂಬರ್ ಇದೆಯಲ್ಲ, ಇದು ನಾನು ಕಾಪಿ ಮಾಡ್ಕೊತೀನಿ. ಇದನ್ನು ಕಾಪಿ ಮಾಡಿಕೊಂಡು ಮತ್ತು ಇಲ್ಲಿ ಹೋಗ್ತೀನಿ ಓಕೆನಾ. ಇಲ್ಲಿ ಹೋಗಿ ಇಲ್ಲಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇಲ್ಲಿ ಪೇಸ್ಟ್ ಮಾಡಬೇಕು ಓಕೆನಾ. ಇಲ್ಲಿ ಒಂದು ಟೈಮ್ ಪೇಸ್ಟ್ ಆಗಿದ್ಮೇಲೆ ಏನಪ್ಪ ನೆಕ್ಸ್ಟ್ ಇಲ್ಲಿ ಗೆಟ್ ಡಾಟಾ ಅಂತ ಇದೆಯಲ್ವ, ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ ಅಂತ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ನಿಮ್ಮದು ಯಾವುದೇ ಇಲ್ಲಿ ಅವೈಲೇಬಲ್ ಅಂತ ತೋರಿಸ್ತಾ ಇದೆ ಓಕೆನಾ. ನಿಮ್ಗೆ ಏನಪ್ಪ ಅಂದರೆ ಅಪ್ಲಿಕೇಶನ್ ಟ್ರ್ಯಾಕ್ ಅಪ್ಲಿಕೇಶನ್ ಏನಪ್ಪ ಅಂದರೆ ಒಂದು ಆಲ್ರೆಡಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಓಕೆನಾ. ಆಮೇಲೆ ನೀವೇನು ಇನ್ಕಂಪ್ಲೀಟ್ ಆಗಿರ್ಬೋದು, ಆಮೇಲೆ ವ್ಯಾಲಿಡಿಟಿ ಪೇಮೆಂಟ್ ಆಗಿರ್ಬೋದು, ಮಾಡಿಫೈ ಏನಪ್ಪ ಅಂದರೆ ಇದೆಲ್ಲ ನೋಡ್ಕೊಂತ ಹೋಗ್ಬೋದು ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ರಾಂಗ್ ಆಗಿದೆ ಅಂತ ಅನಿಸುತ್ತೆ, ಒಂದು ಟೈಮ್ ಚೆಕ್ ಮಾಡ್ಕೊತೀನಿ ವೇಟ್. ಸಾರಿ ಇಲ್ಲಿ ನೋಡಿ ಇದಲ್ಲ, ಇಲ್ಲಿ ಇದೆ ಅಲ್ವಾ ಈ ಸೆಕೆಂಡ್ ಒಂದು ಇದು ನಿಮ್ಮ ನೇಮ್ ಕೆಳಗಿದೆಯಲ್ಲ ಆ ನಂಬರ್ ಇಲ್ಲಿ ಏನಪ್ಪ ಅಂದರೆ ನೀವು ಏನಪ್ಪ ಅಂದರೆ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಬೇಕು. ಇದನ್ನು ಕಾಪಿ ಮಾಡ್ಕೊಂಡು ಏನಪ್ಪ ಅಂದರೆ ನೀವು ಇಲ್ಲಿ ಪೇಸ್ಟ್ ಮಾಡಬೇಕು. ಇಲ್ಲಿ ಪೇಸ್ಟ್ ಮಾಡಿದ್ಮೇಲೆ ಏನಪ್ಪ ಅಂದರೆ ನೀವು ಗೆಟ್ ಅಡನ್ನು ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮ್ದು ಏನಪ್ಪ ಅಂದರೆ ಇಲ್ಲಿ ಅಪ್ಲಿಕೇಶನ್ ಇವನಿದೆ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆ ಏನಪ್ಪ ಅಂದರೆ ನಿಮ್ದು ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬಂದಿರುತ್ತೆ. ಆಮೇಲೆ ನೀವು ಯಾವ ಡೇಟ್ ಸಬ್ಮಿಷನ್ ಮಾಡಿದ್ದು ಬಂದಿರುತ್ತೆ. ಆಮೇಲೆ ಏನಪ್ಪ ಅಂದರೆ ನಿಮ್ಮದು ನಿಮ್ಮ ಅಪ್ಲೈ ಮಾಡಿದ್ದೇನೋ ಡೆಲಿವರಿ ಆಗಿದೆಯಲ್ಲ ಅಂತಂದು ಇಲ್ಲಿ ಡೆಲಿವರಿ ಅಂತ ತೋರಿಸ್ತಾ ಇದೆ ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ಈ ಥರ ಏನಪ್ಪ ಅಂದರೆ ಇವನಿಗೆ ಡಿಕ್ಲೇಷನ್ ಈಗ ಮಾಡ್ತಾ ಹೋಗ್ಬೇಕು ಓಕೆನಾ. ಅದಾದಮೇಲೆ ಏನಪ್ಪ ಅಂದರೆ ಪೇಮೆಂಟ್ ಬಂದಿದ್ದು ಕೂಡ ನಾನು ಯಾವ ಥರ ಮಾಡೋಕ್ಕಂತ ನಿಮಗೆ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆ. ನಿಮಗೆ ಅಮೌಂಟ್ ಬಂದಿದ್ದರೆ ಕಮೆಂಟ್ ಮಾಡಿ, ಅಮೌಂಟ್ ಬಂದಿದ್ದರೂ ಕಮೆಂಟ್ ಮಾಡಿ, ಅದು ಯಾವ ಥರ ಚೆಕ್ ಮಾಡಿ ಕೂಡ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಓಕೆನಾ. ಇದಿಷ್ಟು ಏನಪ್ಪ ಅಂದರೆ ನೇಮ್ ಅಂತ ಸರ್ಟಿಫಿಕೇಷನ್ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಇದ್ದೀವಿ ಓಕೆ. ಇದು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.